ಗಾಯ್ಸ್ ನಮ್ಮ ಸಾಗರ ತಾಲೂಕಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ನೋಡಿ ಗಾಯ್ಸ್, ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ. ಇದನ್ನ ಹಲೋ ಗಾಯ್ಸ್, ಈಗ ನಾವು ಈಗ ಕೋಡಿ ನೋಡಕ್ ಬಂದಿದ್ದೀವಿ. ರಾಮಸೂರು ಡ್ಯಾಮಿಂದ ಇವತ್ತು ಜಾರ ಹಾರಿದೆ, ಕೋಡಿ ಹಾರಿದೆ. ಬನ್ನಿ ಗಾಯ್ಸ್, ಇವರೆಲ್ಲ ನಮ್ಮ ಹೊಸದಾದ ಅವರು ಲಾಗ್ ಓನರ್ ಇವತ್ತು ನಮ್ಮ ಜೊತೆಗೆ ಕೋಡಿ ನೋಡಕ್ ಬಂದಿದ್ದಾರೆ. ಅವ್ರು ಲಾಗ್ ಇನ್ನೂ ಶುರು ಮಾಡಿಲ್ಲ. ಇವರು ನಮ್ಮ ಡಕ್ ಮಂಜು ಅಂತೇಳಿ, ಅವರು ನಮ್ಮ ಸೊಳ್ನಾಡ್ ಕಾರ್ತಿ ಅಂತ, ಈ ಫಿಗರ್ ಅವ್ರು ನಮ್ಮ MH ಸಂಧ್ಯಾ ಅವರು. ಅವ್ರು ಇವತ್ತು ಬೆಂಗಳೂರಿಗೆ ಈ ಕೋಡಿ ನೋಡಿ ನಿಮಗೆ ಅನಿಸಿಕೆ ಏನು? ಅನಿಸಿಕೆ ಸೂಪರ್ ಅಷ್ಟೇನಾ? ಮತ್ತೊಬ್ಬ ಪ್ರತಿನಿಧಿ ಹತ್ರ ಮಾತಾಡೋಣ ಬನ್ನಿ. ಅವ್ರ ಹತ್ರ ಒಂದು ಈ ಡ್ಯಾಮಿನ ಬಗ್ಗೆ ಒಂದು ಅನಿಸಿಕೆ ತಗೊಳ್ಳೋಣ. ಗುರುರಾಜ್ ಅವರೇ, ಈ ನೀವು ಇಲ್ಲೇ ಸ್ಥಳೀಯರಲ್ವಾ, ಇಲ್ಲಿ ಈ ಡ್ಯಾಮಿಂದ ಒಂದು ಅನಿಸಿಕೆ ಆಮೇಲೆ ಯಾವ ಎಲ್ಲ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಸೇರಿ ಇದೊಂಥರ ಹಬ್ಬದ ವಾತಾವರಣ ಕಂಡು ಬರ್ತದೆ. ಇದು ಅಂದರೆ ಈ ಸಲ ನೀರಿನ ಒಂದು ಸ್ವಲ್ಪ ಹಾರಾದ್ರೂ ತಡವಾದ್ರಿಂದ ಜನ ಸ್ವಲ್ಪ ಕಮ್ಮಿ ಇದೆ. ಆದರೂ ಅಡ್ಡಿಲ್ಲ, ಮಧ್ಯಾಹ್ನ ಒಂದು 4 ಗಂಟೆ ಪೂರ್ತಿ ಅರ್ಥ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ರೆ ಓಕೆ ಅಲ್ಲ ಅಣ್ಣರೇ, ಏನು ಒಂದು ಮೀನು ಹಾರ್ತಿಲ್ವಲ್ಲ, ಏನಂತ ಅನಿಸಿಕೆ? ನೀರು ಕಟ್ಟಿಗೆ ಒದ್ದು ವಾಪಸ್ ಮೀನು ಹೋಗ್ತಾ ಇದೆ. ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಗ್ಬೇಕು. ನೀರಿನ ಪ್ರಮಾಣ ಜಾಸ್ತಿ ಆದಾಗ ಮೀನು ಕೆಳಗಡೆ ಹಾರುವ ಚಾನ್ಸಸ್ ಇದೆ. ಇದು ಕೋಡಿ ಹಾರಿದೆ, ಮೊನ್ನೆನೇ ಹಾರಿದೆ. ಅಂದ್ರೆ ನಿನ್ನೆ ತೆಕ್ಲು ನೀರು ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ನೀರಿನ ಪ್ರಮಾಣ. ಹಚ್ಚಿದ ಪ್ರಕಾರ ಮಧ್ಯಾಹ್ನ 4 ಗಂಟೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ ನೀರು. ಇದಕ್ಕೇನು ಇಲ್ಲಿ ಕೆಳಗಡೆ ಹಿಡಿಯಕ್ಕಲ್ಲ ಪರ್ಮಿಷನ್ ಇದೆಯಾ? ಇದು ಒಂದು ವರ್ಷಕ್ಕೊಂದ್ಸಲ ಯಾರು ಬೇಕಾದ್ರೂ ಬರ್ಬೋದು, ಎಲ್ಲಿಂದ ಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ವಾತಾವರಣ ಇದು, ಯಾರು ಬೇಕಾದ್ರೂ ಬರ್ಬೋದು. ಓಕೆ. ಈಗ ಕೇಳಿದ್ರಲ್ಲ, ಹಾಗೆ ಇದೊಂದು ಬಹಳ ವರ್ಷದಿಂದ ಇದು ಇದೆ. ಇದು ವಿಶ್ವೇಶ್ವರಯ್ಯನವರೇ ಕಟ್ಟಿದಂತೆ. ಹಂಗಾಗಿ ಇದು ಅಲ್ಲಿ ನೋಡಿ, ವಿಶ್ವೇಶ್ವರಯ್ಯನ ಹೆಸರಲ್ಲಿ ವಿ ಶೇಪಲ್ಲೇ ಇದೆ. ಇದು ಸುಮಾರು ಒಂದು 500 ಎಕರೆ ಇದೆ ಗಾಯ್ಸ್. ಈ ಡ್ಯಾಮ್ ಒಂದು 500 ಎಕರೆ ಇದೆ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀವಿ. ಬಾಯ್ ಗಾಯ್ಸ್. ಮೇಲೆ ತೇಲುತ್ತಿದೆ ಹೃದಯ ಮಡಿಲ.